ಸರ್ ಈಗ ಇದ್ರ ಜೊತೆಗೆ ಇನ್ನೂ 2 ಹಾಡುಗಳನ್ನ ಬರ್ತಿದ್ದೀರಂತೆ. ಸೊ ಯಾವ ಥರ ಇರುತ್ತೆ ಆ 2 ಹಾಡುಗಳು? ಏನೆಲ್ಲ ನಿರೀಕ್ಷೆ ಮಾಡ್ಬೋದು ಕನ್ನಡದ ಆಡಿಯನ್ಸ್ ಅಂತ ಹೇಳಿ? ಒಂದು ಶೋಕಗೀತೆ ಅನ್ಬಹುದು, ಬಟ್ ಅದರಲ್ಲೊಂದು ಒಂದು ಒಂದು ವಿಪರೀತ ವಿಶಿಷ್ಟವಾದ ವೇದಾಂತ ಇದೆ. ಅದು ನೆಕ್ಸ್ಟ್ ರಿಲೀಸ್ ಆಗಬಹುದು. ಇನ್ನೊಂದು ಫೀಮೇಲ್ ಸೋಲೋ ಪ್ರೇಮದ ಬಗ್ಗೆ, ಅದೂ ನನಗೆ ತುಂಬ ಇಷ್ಟ ಆಯ್ತು ಅದನ್ನ ಬರೆದಾಗ. ಈ 3 ಹಾಡುಗಳು 3 ಬೇರೆ ಬೇರೆ ಡೈಮೆನ್ಷನ್ಸಲ್ಲಿದ್ದಾವೆ. ಅವು ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ನೀವು ನಾಯಕ ನಟರನ್ನೇ ಕೇಳಬೇಕು, ಗೀತು ಮೋಹನ್ ದಾಸ್ ಅವ್ರನ್ನೇ ಕೇಳಬೇಕು. ಸರ್ ಇನ್ನೊಂದು ಜಸ್ಟ್ ಕ್ಯೂರಿಯಾಸಿಟಿ ಕೇಳ್ತಾ ಇರೋದು, ಲೇಡೀಸ್ ಆ್ಯಂಡ್ ಲೇಡೀಸ್ ಆ ಟೀಸರ್ ಬಗ್ಗೆ. ಎಲ್ಲರೂ ಒಬ್ಬೊಬ್ಬರೇ ಬರ್ತೀರಾ, ಎಲ್ಲರೂ ಒಟ್ಟಿಗೆ ಬರ್ತೀರಾ ಅನ್ನೋದೊಂದು ಲೈನು, ಅದೊಂಥರ ನನಗೆ ಅದನ್ನ ನೋಡೋವಾಗಲೂ ಭಟ್ರೆ ಜ್ಞಾಪಕ ಬಂದರು. ಇದೊಂಥರ ಭಟ್ರು ಲೈನ್ ಥರ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೊಂದು ಹಾಡು ಬರಿಬೇಕು ಅಂತಂದರೆ ಯಾವ ಥರ ಬರೀತಾರೆ ಭಟ್ರು ಅಂತ? ಒಬ್ಬೊಬ್ಬರೇ ಬರ್ತೀರಾ, ಸಿಂಗಲ್ ಆಗಿ ಸಿಗ್ತೀರಾ ಅಂತ ಕಂಪೋಸರ್ ಇದ್ದರೆ ಮಾಡ್ಬೋದಪ್ಪ. ನೀವು ಸಂಗೀತ ಬರುತ್ತೆ ನಿಮಗೆ? ನಮಗೂ ಬರಲ್ಲ, ಯಾಕೆ ಬೇಕು ಸುಮ್ಮನೆ. ಸರ್ ಓಕೆ, ಸುಮ್ಮನೆ ತಮಾಷೆ ಕೇಳಿದ್ದು. ಯಶ್ ಅವ್ರ ಜೊತೆ ತುಂಬ ದೊಡ್ಡ ಜರ್ನಿ ಇದೆ ನಿಮ್ಮದು, ಒಳ್ಳೆ ಸ್ನೇಹ ಇದೆ. ಸೊ ಈಗ ಅವರು ಈ ಥರದ್ದೊಂದು ಟಾಕ್ಸಿಕ್ ಸಿನಿಮಾ ಮಾಡ್ತಾ ಇರೋದು, ನೀವು ಅದರಲ್ಲೊಂದು ಪಾರ್ಟ್ ಆಗಿದ್ದೀರಾ. ಸೊ ಯಾವ ರೇಂಜ್ಗೆ ಇರ್ಬೋದು ಈ ಸಿನಿಮಾ ಅಂತ ಹೇಳ್ಬಿಟ್ಟು, ಈಗ ಆಗಸ್ಟ್ 26 ಮತ್ತೊಂದು ಇತಿಹಾಸ ಬರಿತಿದ್ದಾರೆ ಯಶ್ ಅವರು. ಸೊ ನೀವೇನು ಹೇಳ್ತೀರಾ ಅಂತ ಸರ್? ಒಂದು ಕನ್ನಡದ ಮಾಮೂಲಿ ಹುಡುಗ ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಏನು ಅನ್ನೋದೇ ನನಗೆ ಬಹಳ ಕುತೂಹಲದ ಪ್ರಶ್ನೆ. ನಾನು ಇವತ್ತು ನೆನ್ನೆಯಿಂದ ನೋಡಿರೋದಲ್ಲ ಯಶ್ ಬೆಳೆದದ್ದನ್ನು. ಬೆಳೆಯೋದಕ್ಕೂ ಮುಂಚೆ ನಾನು ಹಿಂಗೆ ಬೆಳಿಬೇಕು ಅನ್ನೋ ಒಂದು ಹಠ ಇರುತ್ತಲ್ಲ, ಅದು ನಾನು ಅದು ಡಿನೈ ಮಾಡೋಕ್ಕಾಗದೇ ಇರೋ ಹಠ. ಅದು ಯಾರು ಬೇಕಾದ್ರೂ ಅಂದ್ಕೋಬೋದು, ನಾನು ಹಿಂಗೆ ಬೆಳಿಬೇಕು, ನಾನು ಹಿಂಗೆ ಮಾಡಬೇಕು, ನಾನು ಇದೇ ದಾರಿಲಿ ಹೋಗಬೇಕು, ನನ್ನ ಗುರಿ ಇದೆ. ಆ ನಿಶ್ಚಿತತೆ, ಆ ಟಾರ್ಗೆಟ್ಗೆ ಹಿಂಗೆ ಗುರಿ ಇಟ್ಟು ಹಿಂಗೆ ಹೊಡೆಯೋದು, ಅದು ಎಷ್ಟೋ ಜನ ಗುರಿ ಇಟ್ಟು ಹೊಡಿತಾರೆ, ಹೋಗಿ ನಾಟಗಳಲ್ಲ ಅದು. ಯಶ್ ಜೊತೆಗೆ ರಾಧಿಕಾ ಪಂಡಿತ್ ಅವರು, ಸತೀಶ್ ಎಲ್ಲರೂ ಸೇರಿ ಡ್ರಾಮಾ ಪ್ರಮೋಷನಲ್ಲಿ ನಾನೊಂದಿಷ್ಟು ಬಾಣ್ಗಳಿಟ್ಟಿದ್ದೆ, ಇಲ್ಲೂ ಇದೆ ನನ್ನ ಆಫೀಸಲ್ಲಿ. ಹಿಂಗೆ ಡಾರ್ಕ್ ಬೋರ್ಡಿಗೆ ಹಿಂಗೆ ಹೊಡೆಯೋದು. ಯಶ್ ಹಿಂಗೆ ಟೇಬಲ್ ಟೆನ್ನಿಸ್ ಎಲ್ಲ ಆಡ್ತಾಯಿದ್ವಿ, ಎಲ್ಲ ಆಡಿ ಹಿಂಗೆ ಬಿಸಾಕಿದ್ರೆ ನಾಟಲಿಲ್ಲ. ರಾಧಿಕಾ ಪಂಡಿತ್ ಅವ್ರು ಹಿಂಗೆ ಬಿಸಾಕಿದ್ರು, ನಾಟ್ಬಿಡ್ತು ಕರೆಕ್ಟು ಬುಲ್ಸೈ. 1.25 ಗಂಟೆ ಪ್ರಾಕ್ಟೀಸ್ ಮಾಡಿ ಹೊಡೆದ ಯಶು, ಬಿಡಲ್ಲ, ನಾನು ಹೊಡೆಯೋ ತನಕ ಎದ್ದೇಳಲ್ಲ. ಅದು ಹಠ ಅಂದರೆ. ಹಾಗೆ ಬುಲ್ಸೈ, KGF ಕೂಡ ಒಂದು ಬುಲ್ಸೈಯೇ, ನಾನು ಹೊಡಿತೀನಿ, ಆ ಸೆಂಟರ್ ಗುರಿಗೆ ಹೊಡಿತೀನಿ ಅದನ್ನ ಅನ್ನೋದೊಂದು ಹಠ. ಅಲ್ಲಿ ಹೋಗಿ ನಾನು ಈ ಎತ್ತರಕ್ಕೆ ಹಾರ್ತೀನಿ ಅಂತ ನೀನು ಮೊದಲೇ ಅಂದ್ಕೊಳ್ಳಿಲ್ಲ ಅಂದರೆ ಹೈ ಜಂಪಲ್ಲಿ ಆ ಎತ್ತರಕ್ಕೆ ಹಾರಕ್ಕಾಗಲ್ಲ. ಡೌಟ್ ಇದ್ರೆ ಹೆಂಗೆ ಹಾರ್ತೀರ ನೀವು? ಅದಕ್ಕೆ ಸರಿಯಾದ ಪ್ರಿಪ್ರೇಷನ್ನು ಎಲ್ಲದೂ ಸೇರಿಕೊಂಡಿದ್ದೋದು ಎಷ್ಟು ಒಂದೆರಡು ಇದು ಅಲ್ಲ, ಅದು ಎಲ್ಲರೂ ಹೆಮ್ಮೆ ಪಡಬೇಕು. ಒಂದು ಕನ್ನಡದ ಒಂದು ಕಂದ, ಕನ್ನಡದ ಒಂದು ಮನಸ್ಸು, ಕನ್ನಡದ ಒಂದು ಕವಿ ಮನಸ್ಸು, ಕನ್ನಡದ ಒಂದು ಆ್ಯಕ್ಷನ್ ಪ್ರತಿಭೆ, ಕನ್ನಡದ ಒಂದು ನಟನಾ ಪ್ರತಿಭೆ ಆ ಮಟ್ಟಕ್ಕೆ ಪ್ರಪಂಚಕ್ಕೆ ಕನೆಕ್ಟ್ ಆಗುತ್ತೆ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆ. ಅದನ್ನು ಸ್ನೇಹಪೂರ್ವಕವಾಗಿ ನೋಡಿದ್ದೀನಿ, ನಿರ್ದೇಶಕನಾಗಿ ನೋಡಿದ್ದೀನಿ, ಪ್ರೇಕ್ಷಕನಾಗಿ ನೋಡಿದ್ದೀನಿ, ಬರಹಗಾರನಾಗಿ ನೋಡಿದ್ದೀನಿ. ಮತ್ತು ಆ ಹಠ ಇಡೀ ಚಿತ್ರತಂಡಕ್ಕಿದೆ. ಟಾಕ್ಸಿಕ್ನಲ್ಲಿರೋ ಪ್ರತಿಯೊಬ್ಬನಿಗೂ ಆ ಹಠ ಇದೆ. ಆ ರೀತಿ ಮಾಡಿಬಿಟ್ಟಿದ್ದಾರೆ ತಂಡನ. ಹಠ ಅದು, ಆ ಹಠ ಇಲ್ಲದೆ ಇಷ್ಟು ದೊಡ್ಡ ರಿಸಲ್ಟ್ಗಳು ಬರೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಎಷ್ಟೋ ದಿನಗಳ ಕಾಲ ನೆನ್ಪಿಡುವಂಥ ಒಂದು ರಿಸಲ್ಟನ್ನು ಟಾಕ್ಸಿಕ್ ಕೊಡಲಿದೆ ಅನ್ನೋದು ನನ್ನ ಒಂದು ಅನಿಸಿಕೆ, ನನ್ನ ಹಾರೈಕೆ ಕೂಡ. ಅದು ಎಲ್ಲಿ ಸ್ನೇಹ ಇರುತ್ತೋ, ಎಲ್ಲಿ ಪ್ರೀತಿ ಇರುತ್ತೋ, ಅಲ್ಲಿ ಕೆಲಸಗಳು ಅದ್ಭುತವಾಗಿ ಆಗ್ತವೆ. ಇಡೀ ರಾಷ್ಟ್ರಕ್ಕೆ ಸ್ನೇಹಿತ ಆಗಿದ್ದಾನೆ. ಇವತ್ತು ನೀವು ಒಂದು ರಾಜಸ್ಥಾನ ಮೂಲೆಗೆ ಹೋಗಿ, ಒಂದು ಒರಿಸ್ಸಾ ಮೂಲೆಗೆ ಹೋಗಿ, ಒಂದು ಪಂಜಾಬ್ ಮೂಲೆಗೆ ಹೋಗಿ, ಯಾವುದೋ ಒಂದು ಹೇರ್ ಕಟ್ ಶಾಪಲ್ಲಿ ಯಶ್ ಅವರ ಫೋಟೋನ ಹಾಕ್ಕೊಂಡಿರ್ತಾನೆ, ರಾಕಿ ಭಾಯ್ ಅಂತ ಫುಲ್ ಖುಷಿಯಾಗಿ ಹೇಳ್ತಾನೆ. ಹೀ ಫೌಂಡ್ ಹಿಸ್ ಬ್ರ್ಯಾಕೆಟ್ಸ್ ವೆಲ್. ಒಂದು ಮಾಸ್ ಬ್ರ್ಯಾಕೆಟ್ನ ಅಷ್ಟು ಚೆನ್ನಾಗಿ ಕವರಪ್ ಮಾಡಿಕೊಂಡು ಆ ಗದ್ದಿಗೆಯಲ್ಲಿ ಕೂರೋದಿದೆಯಲ್ಲ,
ಅದು ಕೂತಿದ್ದಾನೆ, ಅದನ್ನು ಎಂಜಾಯ್ ಮಾಡಿದ್ದಾನೆ, ಅಷ್ಟು ಶ್ರದ್ಧೆಯಿಂದ ಕೂತು ನಾನು ಕೂತಿದ್ದೀನಿ ನೋಡಿ ಈ ಗದ್ಗೆಲಿ, ಅದನ್ನು ನೋಡೋದಕ್ಕೆ ಖುಷಿ ಪಡ್ತಾರೆ, ಸಂಭ್ರಮ ಪಡ್ತಾರೆ ಜನ. ಅದು ಕನ್ನಡಿಗರ ಹೆಮ್ಮೆ ಆ ಕಾರಣಕ್ಕಾಗಿ ಆಗುತ್ತೆ. ಒಬ್ಬ ಮಾಮೂಲಿ ಯುವಕ ಹಂಗೆ ಜರ್ನಿ ಮಾಡ್ಕೊಂಡು ಹೋದ ಅನ್ನೋದು ಪ್ರತಿಯೊಬ್ಬರಿಗೂ ಮಾದರಿ. ಅದರ 10% ಅಚೀವ್ ಮಾಡಿದ್ರು ಎಷ್ಟೋ ಜನ ಎಲ್ಲಿಗೂ ಹೋಗ್ತಾರೆ. ಆ ಥರದೊಂದು ಮೈಲ್ ಸ್ಟೋನ್, ಆ ಥರದ ಒಂದು ದಾಖಲೆ ಇತ್ಯಾದಿನ ಬರೆಯೋ ಆ ಇಡೀ ತಂಡಕ್ಕೆ ನನ್ನ ದೀರ್ಘ ನಮಸ್ಕಾರ.